ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಕಬ್ಬಳಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಸಾಕಷ್ಟು ಜನ ಚಾಲಕ ಅಣ್ಣಂದ್ರು ಬಂದಿದ್ದಾರೆ. ಇವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಬಿಟ್ಟಿದೆ. ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ 10,000 ಆಲೋ ಬ್ಲಾಕ್ಗಳ ಅವಶ್ಯಕತೆ ಅರ್ಜೆಂಟ್ ಆಗಿದೆ ಅಂತ ಹೇಳಿ. ಸೊ ವಿಡಿಯೋ ತುಂಬಾ ಶೇರ್ ಆಯ್ತು, ಆದ್ರೆ ಸಪೋರ್ಟ್ ಮಾತ್ರ ತುಂಬಾನೇ ಕಮ್ಮಿ ಸಿಕ್ತು. ಇಲ್ಲಿಗೆ ಕೇವಲ 2,000 ಇಟ್ಟಿಗೆ ಕೂಡ ಇನ್ನೂ ಬಂದಿಲ್ಲ. ಅದೇ ಬಹಳ ಬೇಜಾರಾಗುತ್ತೆ. ಆದ್ರೆ ಇವತ್ತು ಕಬ್ಬಳಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಇವತ್ತು 1,000 ಆಲೋ ಬ್ಲಾಕ್ಗಳನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಟ್ಟಡ ನಿರ್ಮಾಣ ಆಗ್ತಿರ್ತಕ್ಕಂಥ ಜಾಗಕ್ಕೇನೆ ತಂದು ಕೊಟ್ಟಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಸಾಕಷ್ಟು ಜನ ಚಾಲಕ ಅಣ್ಣಂದ್ರು ಬಂದಿದ್ದಾರೆ. ಇವ್ರ ಬಗ್ಗೆ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಬಿಟ್ಟಿದೆ. ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ 10,000 ಆಲೋ ಬ್ಲಾಕ್ಗಳ ಅವಶ್ಯಕತೆ ಅರ್ಜೆಂಟ್ ಆಗಿದೆ ಅಂತೇಳಿ. ಸೊ ವಿಡಿಯೋ ತುಂಬ ಶೇರ್ ಆಯಿತು, ಆದರೆ ಸಪೋರ್ಟ್ ಮಾತ್ರ ತುಂಬಾ ಕಮ್ಮಿ ಸಿಕ್ತು. ಇಲ್ಲಿಗೆ ಕೇವಲ 2,000 ಇಟ್ಟಿಗೆ ಕೂಡ ಇನ್ನೂ ಬಂದಿಲ್ಲ. ಅದೇ ಭಾಳ ಬೇಜಾರಾಗುತ್ತೆ. ಆದರೆ ಇವತ್ತು ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಇವತ್ತು 1,000 ಆಲೋ ಬ್ಲಾಕ್ಗಳನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಟ್ಟಡ ನಿರ್ಮಾಣ ಆಗ್ತಿರ್ತಕ್ಕಂಥ ಜಾಗಕ್ಕೇನೆ ತಂದು ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರಲ್ಲಿ ನಾನು ಏನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಸಹಾಯ ಮಾಡುವಂಥ ಮನಸ್ಸುಗಳಿಗೆ ಈ ವಿಡಿಯೋ ತಲುಪ್ಬೋದು. ಅವ್ರಿಗೂ ಇಲ್ಲಿಗೆ ಇಟ್ಟಿಗೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಮರಳಾಗಿರ್ಬೋದು ಕೊಡಬೇಕನ್ನೋ ಮನಸ್ಸು ಬರ್ಬೋದು. ಅಣ್ಣ, ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಮ ಒಂದು ತಂಡದಲ್ಲಿರ್ತಕ್ಕಂಥ ಎಲ್ಲರ ಒಂದು ಸಹಾಯದಿಂದ 1,000 ಆಲೋ ಬ್ಲಾಕ್ ಇವತ್ತು ಇಲ್ಲಿಗೆ ಬಂದಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಅಣ್ಣ, ನಮಗಂತೂ ತುಂಬ ಖುಷಿ ಆಗ್ತದೆ. ತಾಯಿ ಹೆಸರಿನಲ್ಲಿ ನಾವು ಶ್ರೀ ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಡ್ರೈವರ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ. ನಮ್ಮ ಚಾಲಕರ ವತಿಯಿಂದ ತಾಯಿ ಹೆಸರಿನಲ್ಲಿ ಒಂದು ಆಶ್ರಮಕ್ಕೆ ಅಂತ ಒಂದು 4 ಕಲ್ಲು ಇರಲಿ ಅಂತೇಳಿ ನಾವು ಇದನ್ನು ಪ್ರಯತ್ನ ಪಟ್ಟು ಮಾಡಿದ್ದೀವಿ. ನಾವು ಒಂದು 250-300 ಅಂದ್ಕೊಂಡು 1,000 ಇಟ್ಟಿಗೆವರೆಗೂ ನಮಗೆ ಬಂದಿರೋದು ತುಂಬ ಸಂತೋಷ. ಇದೇ ರೀತಿಯಲ್ಲಿ ತುಂಬ ಸಮಸ್ಯೆಗಳಿದೆ. ತುಂಬ ಹೆಚ್ಚಿನ ರೀತಿಯಲ್ಲಿ ಕಟ್ಟಡಕ್ಕೆ ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಬೇರೆ ವಿಡಿಯೋಗಳಲ್ಲಿ ನೋಡಿ ಅನ್ನೋದಲ್ಲ, ಇಲ್ಲಿ ಬಂದು ನೋಡಿ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ. ಎಷ್ಟೋ ಜನರ ಏನಪ್ಪ ಅಂದ್ರೆ ಅವ್ರ ಥಿಂಕಿಂಗು, ಅಲ್ಲೆಲ್ಲ ಮೆಟೀರಿಯಲ್ ಸ್ಟಾಕ್ ಬಿದ್ದಿರುತ್ತೆ, ಇಲ್ಲ ಆಲ್ರೆಡಿ ಕಟ್ಬಿಟ್ಟಿರ್ತಾರೆ. ಹೇಳೋದಕ್ಕೇನು ತುಂಬಾ ನೋಡ್ಕೊಂಡು ಹೇಳ್ಬೋದು. ಇಲ್ಲಿ ಬಂದು ನೋಡ್ಬೇಕು, ತುಂಬಾ ಕೆಲಸ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ಸಹಾಯಧನ ಮಾಡ್ಬೋದು. ನಿಮ್ಮ ಮನಸ್ಥಿತಿ ನಮಗೇನೋ ನಮ್ಮ ತಾಯಿ ಕಬ್ಬಳಮ್ಮ ಅನ್ಸದ್ಲು ಕೊಟ್ಟಿದ್ದೀವಿ. ನಿಮಗೆ ಯಾರ್ಯಾರು ಅನ್ಸುತ್ತೆ ನಿಮ್ಮ ಕೈಲಾಗಿದ್ದು ಎಷ್ಟರ ಮಟ್ಟಿಗೆ ಇಷ್ಟು ಅಷ್ಟು ಅಂತೀನಿಲ್ಲ, ಬಂದು ನೋಡಿ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂಡು. ಥ್ಯಾಂಕ್ ಯು. ನಮ್ಮ ಚಾಲಕರ ವತಿಯಿಂದ ಎಲ್ಲರಿಗೂ ಧನ್ಯವಾದ. ಡ್ಯೂಟಿ ಹಾಕೋ ಅನ್ನದಾತರಿಗಾಗ್ಬೋದು, ನಮ್ಮ ಚಾಲಕ ಸ್ನೇಹಿತರಿಗಾಗ್ಬೋದು, ಹಾಗೆ ನಮ್ಮ ಟೀಮಲ್ಲಿ ಇರ್ತಕ್ಕಂಥ ಅಡ್ಮಿನ್ ತಂಡ, ನಮ್ಮ ಪದಾಧಿಕಾರಿಗಳಾಗ್ಬೋದು, ತುಂಬ ಹೆಚ್ಚಿನ ರೀತಿಯಲ್ಲಿ ಶ್ರಮಪಟ್ಟು ಇದನ್ನು ಇಲ್ಲಿವರೆಗೂ 1,000 ಕೊಡಲೇಬೇಕು ಅಂತ ಹೇಳಿ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿವರೆಗೂ ತಂದವ್ರೆ. ಎಲ್ಲರಿಗೂ ನಮ್ಮ ಟೀಮ್ ವತಿಯಿಂದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸುಮಾರು ಇನ್ನೂ ಆ ಸೆಕೆಂಡ್ ಫ್ಲೋರ್ಗೆ ಕಂಪ್ಲೀಟ್ ಆಗಬೇಕಂದ್ರೆ 8,000 ಆಲೋ ಬ್ಲಾಕ್ಸ್ ಅವಶ್ಯಕತೆ ಇದೆ. ಸೊ ಕರ್ನಾಟಕ ಜನಕ್ಕೆ ನೀವೇ, ನಮ್ಮ ಕರ್ನಾಟಕ ಜನತೆ ಹಾಗೂ ನಮ್ಮ ಚಾಲಕ ಸ್ನೇಹಿತರು ಮತ್ತು ನಮ್ಮ ಟ್ರಾವೆಲ್ಸ್ ಮಾಲೀಕರಲ್ಲಿ ಏನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹೆಚ್ಚಿನ ರೀತಿಯಲ್ಲಿ ಇಟ್ಟಿಗೆಗಳು ಬೇಕಾಗಿದೆ. ಅವ್ರಿಗೆ ಸಹಾಯ ಮಾಡೋದಿದ್ರೆ ನಿಮ್ಮ ಅನುಕೂಲ, ಒಬ್ಬರಿಗೆ ಅನುಕೂಲ ಆಗುತ್ತೆ, ನೋಡಿ ಸಹಾಯ ಮಾಡಿ ಅಂತ ಕೇಳಿ. ಸ್ನೇಹಿತರೆ, ನೀವೇ ನೋಡಿದ್ರಲ್ಲ, ನೀವು ಕೂಡ ದಯವಿಟ್ಟು ಒಂದು ಇಟ್ಟಿಗೆ ಕೊಟ್ಟರು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ಸಾಕಷ್ಟು ಕೆಲಸಗಳು ಆಗೋದು ಬಾಕಿ ಇದೆ. ಕೇವಲ ಗೋಡೆ ಕಟ್ಬಿಟ್ರೆ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ಇನ್ನೂ ತುಂಬ ಕೆಲಸಗಳು ಖಾಲಿ ಇರೋದ್ರಿಂದ ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಈ ಎಲ್ಲ ಚಾಲಕ ಅಣ್ಣಂದ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಕೂಡ ಒಬ್ಬ ಚಾಲಕನಾಗಿ ನನ್ನ ವೃತ್ತಿಯನ್ನು ಶುರು ಮಾಡಿದ್ದೀನಿ. ಆ ಒಂದು ವೃತ್ತಿಗೆ ಇಷ್ಟು ಜನ ಚಾಲಕರು ನನಗೆ ಕೈ ಜೋಡಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸೊ ಮಾತಾಡ್ತೀರಣ್ಣ? ಸರ್ ನಮಸ್ಕಾರ. ಇಲ್ಲಿ ನಮ್ಮ ಅಧ್ಯಕ್ಷರು ವೆಂಕಟೇಶ್ ಸರ್ ಇದ್ದಾರೆ. ಮಂಜು ಅವ್ರ ಹತ್ರ ಮಾತಾಡಿ ನಮಗೆ ವಿಷಯ ತಿಳಿಸಿದಾಗ, ಸರ್ ಹಿಂಗೆ ಒಂದು ಆಶ್ರಮಕ್ಕೆ ಒಂದು ಸಣ್ಣ ಹೆಲ್ಪ್ ಮಾಡೋಣ ನಮ್ಮ ಗ್ರೂಪ್ ವತಿಯಿಂದ ಅಂತ ನಾವು ಅವಾಗ ಅಧ್ಯಕ್ಷ ನಿಮ್ಮ ಇದರಲ್ಲಿ ನಡೀಲಿ ಅಂದ್ಬಿಟ್ಟು ನಾವು ಒಂದು ಸಣ್ಣ ಅಪ್ಡೇಟ್ ಕೊಟ್ಟಿದ್ದೆ ನಮ್ಮ ಚಾಲಕರಿಗೆ. ಇಲ್ಲಿ ನಮ್ಮ ಜಾಸ್ತಿ ಕೊಡುಗೆಗಿಂತಲೂ ದಯವಿಟ್ಟು ನಮ್ಮ ಚಾಲಕರು ಯಾರು ಅನ್ನದಾತರು ಇವ್ರ ಕೊಡುಗೆನೇ ಜಾಸ್ತಿ ಇದೆ. ನಮ್ಮ ಏನು ಅಪ್ಡೇಟ್ಗೆ ಒಂದು ಸ್ಪಂದಿಸಿ ನಿಮ್ಮ ಸಣ್ಣ ಚಿಕ್ಕ ಸಹಾಯಧನ ಮಾಡಿದ್ದೀರಾ, ಅದರಿಂದ ನಮ್ಮ ಕಬ್ಬಳಮ್ಮ ವತಿಯಿಂದ ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಸೋಸಿಯೇಷನ್ ಕಡೆಯಿಂದ ತುಂಬ ಹೃದಯಕ್ಕೆ ಧನ್ಯವಾದ ಹೇಳ್ತೀವಿ. ಹಾಗೆ ನಮ್ಮ ಅಧ್ಯಕ್ಷರು ಮೇಯ್ನು
ಅವ್ರ ಮುಖಾಂತರನೇ ಒಂದು ಸಣ್ಣ ಕಿರು ಕಾಣಿಕೆ ಅಂತ ಕೊಟ್ಟಿದ್ದೀವಿ. ಅದು ಆ ತಾಯಿ ಸೇವೆಯಿಂದ ಇವರು ಆಶ್ರಮಕ್ಕೆ ಸೇರಿದೆ. ಎಲ್ಲರಿಗೂ ಇನ್ನೊಂದು ಸಲ ನಮ್ಮ ಡ್ಯೂಟಿ ಹಾಕೋರ್ಗಾಗಿರ್ಬೋದು, ನಮ್ಮ ಡ್ರೈವರ್ಗಾಗಿರ್ಬೋದು, ನಮ್ಮ ತಂಡದಿಂದ ಅಭಿನಂದನೆ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ನಮ್ಮ ಎಲ್ಲ ಚಾಲಕ ಸ್ನೇಹಿತರಿಗೂ ಹಾಗೂ ಟ್ರಾವೆಲ್ಸ್ ಮಾಲೀಕರಿಗೆ. ನೋಡಿ, ನಮ್ಮ ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಡ್ರೈವರ್ ಅಸೋಸಿಯೇಷನಿಂದ ನಮ್ಮ ರಾಜ್ಯಾಧ್ಯಕ್ಷರು ವೆಂಕಟೇಶ್ ಸರು ಅವ್ರ ಕಡೆಯಿಂದ ನಮ್ಮ ಎಲ್ಲ ಅಡ್ಮಿನ್ ತಂಡ ಈ ಒಂದು ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ಬೇಕು. ನಮ್ಮ ಯೋಗೇಶ್ ಅಣ್ಣವರು ಏನು ವೃದ್ಧಾಶ್ರಮ ಅಂತೇಳಿ ತುಂಬ ಅನಾಥ ವೃದ್ಧರಿಗೆ ಒಂದು ಆಶ್ರಯ ನೀಡಿದ್ದಾರೆ. ಆ ಆಶ್ರಯಕ್ಕೆ, ಆ ಒಂದು ಸಮಾಜ ಸೇವೆಗೆ ನಾವು ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಮನಸ್ಸು ಮಾಡಿ, ಅದೇ ಟೈಮ್ಗೆ ನಮ್ಮ ಯೋಗೇಶ್ ಅಣ್ಣವರು ಅವ್ರಿಗೇನು ಕಟ್ಟಡ ನಿರ್ಮಾಣಕ್ಕೆ ಇಟ್ಟಿಗೆ ಅಂತ ಕೇಳಿದರು. ಅದಕ್ಕೆ ಅಟ್ಲೀಸ್ಟ್ ನಮಗೆ ಪೂರ್ತಿಯಾಗಿ ಕೊಡೋಕ್ಕಾಗಲಿಲ್ಲ ಅಂದರೂ ಕೂಡ ನಮ್ಮ ಅಳಿಲ್ ಸೇವೆ ರೂಪದಲ್ಲಿ ನಮ್ಮ ಕೈಲಾಗದಷ್ಟು ತಲುಪಿಸೋಣ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಅಡ್ಮಿನ್ ತಂಡಕ್ಕೆ ತಿಳಿಸಿ, ಆದಷ್ಟು ನಮ್ಮ ಚಾಲಕ ಸ್ನೇಹಿತರ ಕಡೆಯಿಂದ, ನಮ್ಮ ಅಡ್ಮಿನ್ ಸ್ನೇಹಿತರ ಕಡೆಯಿಂದ, ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವ್ರ ಕೈಲಾಗಿದ್ದು ಧನ ಸಹಾಯ ಮಾಡಬೇಕು ಅಂತೇಳಿ ಒಂದಷ್ಟು ಹಣನ ಸಂಗ್ರಹಣ ಮಾಡಿ ನಮ್ಮ ಯೋಗೀಶ್ ಅಣ್ಣರು ಕೊಡ್ತಾಯಿದ್ದೀವಿ. ಇದರಿಂದ ಹಣ ಅಂದರೆ ಹಣದ ಮುಖಾಂತರ ಇಟ್ಟಿಗೆ ಕೊಡಿಸ್ತಾ ಇದ್ದೀವಿ. ಇದರಿಂದ ನಾವು ಏನು ಸಮಾಜಕ್ಕೆ ತಿಳಿಸ್ತಾ ಇರೋದೇನೆಂದರೆ, ಈ ಥರ ಒಬ್ಬರು ಇಬ್ಬರು ಅಂತಲ್ಲ, ನೂರಾರು ನಮ್ಮ ವೃದ್ಧರಾಗಲಿ, ಯಾವುದೇ ರೀತಿ ಅನಾಥಾಶ್ರಮ ಆಗಲಿ, ಬೇರೆ ಯಾವುದೇ ರೀತಿ ಅಸಹಾಯಕರಾಗಿ ಸಹಾಯ ಮಾಡೋದು ನಮ್ಮ ಸಮಾಜ, ನಮ್ಮ ಸುತ್ತಮುತ್ತ ಈ ಥರ ತುಂಬ ಕಂಡುಬರುತ್ತೆ. ನಿಮ್ಮ ಕೈಲಾಗಿ ಸಹಾಯ ಮಾಡಿ. ಹಾಗೆ ಯೋಗೇಶ್ ಅಣ್ಣರಿಗೂ ಕೂಡ ಇನ್ನೂ ಕೂಡ ಇಲ್ಲಿ ರಿಕ್ವೈರ್ಮೆಂಟ್ ತುಂಬ ಇದೆ, ಕಟ್ಟಡ ನಿರ್ಮಾಣಕ್ಕೆ ತುಂಬ ಇದೆ. ನಿಮ್ಮ ಕೈಲಾಗಿದ್ದು ನೀವು ಕೂಡ ನಮ್ಮ ಚಾಲಕರಾಗಿರ್ಬೋದು ಅಥವಾ ಟ್ರಾವೆಲ್ಸ್ ಮಾಲೀಕರಾಗಿರ್ಬೋದು, ಈ ಥರ ನಮ್ಮಂಥ 10 ಗ್ರೂಪ್ಗಳಿದೆ, ನೀವು ಕೂಡ ಸಹಾಯ ಮಾಡುವಂಥ ಕೆಲಸ ಆಗ್ಬೋದು. ಇದರಿಂದ ಒಳ್ಳೆಯದಾಗುತ್ತೆ. ಯಾಕಂದರೆ ಒಂದು ವೃದ್ಧರಿಗೆ ಅಥವಾ ಏನೋ ಕೈಲಾಗದವ್ರಿಗೆ ಒಂದು ಸಹಾಯ ಮಾಡ್ತಾಯಿದ್ದೀವಿ ಅಂದರೆ ಅದು ಒಳ್ಳೆ ಕೆಲಸ. ಆ ಕೆಲಸ ನಮ್ಮ ಯೋಗೀಶ್ ಅಣ್ಣವ್ರು ಮಾಡ್ತಾಯಿದ್ರೆ ಇವರಿಗೆ ನಮ್ಮ ಟ್ರಾವೆಲ್ಸ್ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಎಲ್ಲ ಚಾಲಕರು ಎಷ್ಟು ಹಣ ಸಹಾಯ ಮಾಡಿದಿರ, ಅದಕ್ಕಿಂತ ಮುಖ್ಯವಾಗಿ ಇದನ್ನು ಮಾಡಲೇಬೇಕು ಅಂತ ಹೇಳಿದ ನಮ್ಮ ರಾಜ್ಯ ಅಧ್ಯಕ್ಷರು ವೆಂಕಟೇಶ್ ಅವರು, ಕಬ್ಬಳಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ವತಿಯಿಂದ ಅಧ್ಯಕ್ಷರಿಗೂ ಕೂಡ ವಂದನೆಗಳು, ಅಭಿನಂದನೆಗಳು ಸಲ್ಲಿಸ್ತಾ, ಸಮಾಜಮುಖಿನ ಕೆಲಸಗಳು ದಯವಿಟ್ಟು ಎಲ್ಲರೂ ಮಾಡಬೇಕು. ಒಳ್ಳೆ ಕೆಲಸ, ಇದಕ್ಕೆ ಎಲ್ಲರೂ ಕೈ ಜೋಡಿಸಿ. ನಮಸ್ಕಾರ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಯೋಗೇಶ್ ಅಣ್ಣವರು, ಇದು ದೇವ್ರ ಕೆಲಸ ಅಂತಾರೆ, ವೃದ್ಧರ ಕೆಲಸ ಮಾಡೋದು ದೇವ್ರ ಕೆಲಸ. ಈ ದೇವ್ರದ್ದು ಪುಣ್ಯ ಕೆಲಸ ಎಲ್ಲರ ಕಲ್ಲೂ ಮಾಡ್ಲಿಕ್ಕಾಗಲ್ಲ, ಅದು ತುಂಬ ಕಷ್ಟ. ಅದು ಆ ಕಷ್ಟನ ಇವರು ಅತಿ ಕಷ್ಟ, ಅದನ್ನು ಅವ್ರ ತಲೆ ಮೇಲೆನಲ್ಲ, ಕರ್ತವ್ಯ ಅಂತೇಳಿ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದಕ್ಕೆ ಅಭಿನಂದನೆ ಎಲ್ಲರೂ ಸಲ್ಲಿಸಲೇಬೇಕು. ಒಳ್ಳೆಯದಾಗಲಿ ಸರ್. ನಿಮ್ಮ 100 ಕಾಲ ನೀವು ಬದುಕಬೇಕು. ನಿಮ್ಮ ಮುಖಾಂತರ ಅನಾಥ ವೃದ್ಧರು ಎಷ್ಟು ಜನ ನಮ್ಮ ಪ್ರಪಂಚದಲ್ಲಿ ಎಷ್ಟು ವೃದ್ಧರು ಸಿಗ್ತಾರೆ, ಅವರೆಲ್ಲ ನಿಮ್ಮ ಆಶ್ರಯದಲ್ಲಿ ಒಳ್ಳೆ ಜೀವನ ನಡೆಸ್ಕೊಂಡು ಹೋಗ್ಲಿ, ಒಳ್ಳೇದಾಗಲಿ. ನಮ್ಮ ಕಡೆಯಿಂದ, ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಅದನ್ನು ಕೇಳ್ಕೊತೀವಿ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಚಾಲಕ ಅಣ್ಣಂದ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಶನೇಶ್ವರ ಸ್ವಾಮಿಯರ ಆಶೀರ್ವಾದ, ಕಬ್ಬಳಮ್ಮ ತಾಯಿಯ ಆಶೀರ್ವಾದ ಸಿಗಲಿ. ಇವತ್ತು 1,000 ಆಲೋ ಬ್ಲಾಕ್ ಕೊಡಿಸಿದ್ದೀಗೆ ನಿಮಗೆ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ನಮಸ್ಕಾರ.